ಬ್ಯಾಕ್ ಟು ಮೈ ಚಾನಲ್ ಸ್ನೇಜ್ ಅಫಿಷಿಯಲ್. ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂತಹ ವಿಷಯ ಯಾವಪ್ಪ ಅಂತಂದ್ರೆ SSC MTS ಬಗ್ಗೆ. ಸೊ ಭಾಳಷ್ಟು ಹುಡುಗರು ಕೇಳಕತ್ತಿದ್ದೇನಪ್ಪ ಅಂದ್ರೆ, ಸರ್ SSC MTSದ ಸ್ಕ್ಯಾಮ್ ಆಗೈತೇನ, ಇದನ್ನ ಎಕ್ಸಾಮನ್ನು ಮರಳಿ ನಡೆಸ್ತಾರೇನ, ಮತ್ತು ಇದ್ರ ಕೀ ಆನ್ಸರ್ ಯಾವಾಗ ಬಿಡ್ತಾರ ಏನಂತೇಶಿಂದ ಭಾಳಷ್ಟು ಹುಡುಗರ ಕನ್ಫ್ಯೂಷನ್ ಆಗಿ ಭಾಳ ಪ್ರಶ್ನೆಗಳನ್ನ ಕೇಳಾಕತ್ತೀರಿ. ಸೊ ಅದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ, ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ವಿಡಿಯೋ ಲಾಸ್ಟ್ ನೋಡ್ರಿ. ನಾನೀಗ ಭಾಳಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದಾಗಿ ವಿಡಿಯೋ ಮಾಡೋಕ್ಕಾಗಕತ್ತಿಲ್ಲ. ಸೊ ಇನ್ನು ಬಿಡುವು ಮಾಡ್ಕೊಂಡು ಹಂಗೆ ವಿಡಿಯೋ ಮಾಡ್ತಾ ಇರ್ತೀನಿ. SSC MTSದ ಸ್ಕ್ಯಾಮ್ ಆಗೈತೇನ? ಸೊ ಇದು ಸ್ಕ್ಯಾಮ್ ಆಗೈತಿ. ಬಿಹಾರದ ಒಂದು ಪ್ರದೇಶದ ಒಳಗಡೆ ಅಲ್ಲಿ ಡೂಪ್ಲಿಕೇಟ ಒಂದು ಅಭ್ಯರ್ಥಿಗಳ ಹೋಗಿ ಎಕ್ಸಾಮನ್ನು ಬರ್ದಾರಂತ. ಆ ಕಾರಣಕ್ಕಾಗಿ ಇನ್ನೂ ಕೀ ಆನ್ಸರ್ನ ಬಿಟ್ಟಿಲ್ಲ. ಸೊ ಇದನ್ನು ಕೀ ಆನ್ಸರ್ ಯಾವಾಗ ಬಿಡ್ತಾರ ಏನಂತ ಅದ್ರ ಬಗ್ಗೆ ಪೂರ್ತಿ ಡಿಕ್ಲರೇಷನ್ ಆಗಿರ್ತಕ್ಕಂಥದ್ದು ಯಾವುದೂ ಮಾಹಿತಿಯನ್ನು ಇಲ್ಲ. ಓಕೆ, ಯಾರೋ ಒಬ್ರು ಮಾಡಿರೋ ತಪ್ಪಿಗಾಗಿ ನಾವು ನೋವನ್ನು ಅನುಭವಿಸೋದು ಯಾವಪ್ಪ ಅಂತಂದ್ರೆ ಇಂಥದ ತಂದ್ಕೊಳ್ರೆ. ಯಾಕಂದ್ರೆ ಯಾರೋ ಮಾಡಿರ್ತಾರ, ಸೊ ನಾವೆಲ್ಲ ಸರಿಯಾಗೇ ಬರ್ದಿರ್ತೀವಿ, ನಮ್ಮ ರಾಜ್ಯದಾಗ ಏನೂ ಆಗಿಲ್ಲ, ಬೇರೆ ರಾಜ್ಯದಾಗ ಆಗಿರ್ತಕ್ಕಂಥ ಕಾರಣದಿಂದಾಗಿ ಸೊ ಇದನ್ನು ತಡೆ ಹಿಡ್ದಾರ. ಆಯಿತಾ, ಇದಕ್ಕೆ ಎನ್ಕ್ವೈರಿ ಎಲ್ಲನೂ ಆಗಕತ್ತೈತಿ. SSC ಡಿಪಾರ್ಟ್ಮೆಂಟ್ ಮೂಲಕ ಅದನ್ನೆಲ್ಲನೂ ಎನ್ಕ್ವೈರಿ ಮಾಡಿ ಇದು ಏನು ಡಿಸೈಡ್ ತೊಗೋಬೇಕು ಅನ್ನೋದು ಅದು ಎನ್ಕ್ವೈರಿ ಆದ್ಮ್ಯಾಗನ ಬರುವಂಥದ್ದು. ಅಲ್ಲಿ ತನಕ ಯಾವುದೂ ಕನ್ಫರ್ಮ್ ಆಗಿ ಇರುವಂಥದ್ದಲ್ಲ. ಸ್ಕ್ಯಾಮ್ ಮಾತ್ರ ಆಗಿದ್ದು ಕನ್ಫರ್ಮ. ಕೀ ಆನ್ಸರ್ ಅಂತೂ ಈಗ ಸದ್ಯದೋಗಿ ಬಿಡುವ ಸಾಧ್ಯತೆಗಳು ಇಲ್ಲ. ಒಂದು ವೇಳೆ ಬಿಟ್ರಂದ್ರೂ ಅದನ್ನು ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಾವು ಬಿಟ್ಟಾಗ. ಓಕೆ, ಕೀ ಆನ್ಸರ್ ಬಗ್ಗೆ ತಲೆ ಕೆಡಿಸೋಕೆ ಹೋಗ್ಬೇಡ್ರಿ, ನಿಮ್ಮ ಅಭ್ಯಾಸವನ್ನು ಕಡಿಮೆ ಮಾಡೋಕೆ ಹೋಗ್ಬೇಡ್ರಿ. SSC ಆಯಿತು, SSC GD ಕಾನ್ಸ್ಟೇಬಲ್ದು ಮತ್ತು MTS ಆಯಿತು, CGL ಆಯಿತು, ಎಲ್ಲನೂ ಸಿಲೆಬಸ್ ಸೇಮ್ ಇರೋದಿಲ್ಲ. ಈ ಸಿಲೆಬಸ್ ಪ್ರಕಾರ ನೀವು ಓದ್ಕೊಂತಿದ್ದು ಬಿಡ್ರಿ. ಯಾವಾಗ ಬಿಡ್ತಾರ, ಏನು ಮಾಡ್ತಾರ, ಎಕ್ಸಾಮ ಹೊಳ್ಳಿ ನಡೆಸ್ತಾರ. ಸೊ ನಡೆಸಲಿಲ್ಲ ಅಂದ್ರೆ ಒಳ್ಳೇದ, ನಡೆಸ್ರಂದ್ರೆ ಭಾಳ ಒಳ್ಳೇದ. ಯಾಕಂದ್ರೆ ನೀವು ಓದ್ಕೋತಿದ್ರಿ ಅಂದ್ರೆ ಮತ್ತೆ ಸ್ಕೋರ್ ಹೆಚ್ಚು ಮಾಡ್ತೀರಿ. ಆಯಿತಾ, ಸೊ ಸ್ಕ್ಯಾಮ್ ಆಗೈತಿ, ಅದ್ರ ಬಗ್ಗೆ ಏನು ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಅದು ಅಲ್ಲಿ ಆಗಿದ್ದ ಮಾತ್ರನ ಆ ಜಿಲ್ಲೆ ಒಳಗೆ ಅಂದ್ರೆ ಆ ಕೆಲವೊಂದಿಷ್ಟು ಎಲ್ಲೆಲ್ಲಿ ಸ್ಕ್ಯಾಮ್ ಆಯ್ತಿಲ್ಲ ಅಲ್ಲಿ ಅವ್ರನ್ನ ತೆಗೆದ ಸೊ ಅದನ್ನು ಕೀ ಆನ್ಸರ್ ಬಿಡಬೇಕು ಅನ್ನೋ ವಿಚಾರ ನಡೆಸಿದ್ದರ ಕಾರಣದಿಂದಾಗಿ ಲೇಟ್ ಆಗಿರ್ತೈತಿ. ಇಲ್ಲ ಭಾಳಷ್ಟು ತಂದಲ್ಲಿ ಸ್ಕ್ಯಾಮ್ ಆಗಿತ್ತು, ಭಾಳಷ್ಟು ಹುಡುಗರ ಡೂಪ್ಲಿಕೇಟ್ ಮಾಡಿ ಸೊ ಕ್ವಶನ್ ಪೇಪರನ್ನು ಲೀಕ್ ಮಾಡಿ ಎಕ್ಸಾಮನ್ನು ಬರ್ದಿದ್ದು ಏನಾರ ಕಂಡು ಬಂದ್ರೆ ಅದು ಪೊಲೀಸ್ ವೆರಿಫಿಕೇಷನ್ ಆಗಿ ಎಲ್ಲನೂ CBI ಎನ್ಕ್ವೈರಿ ಮಾಡ್ಕೊಂಡ ಆ ಥರ ಏನಾರ ಬಂದಿತ್ತು ಅಂದ್ರೆ ಮರಳಿ ಎಕ್ಸಾಮ್ ನಡೆಸ್ಬೇಕಾಗತ್ತೆ. ಮರಳಿ ಎಕ್ಸಾಮ್ ನಡೆಸೋದ್ರೆ ಅಷ್ಟೊಂದು ಈಜಿ ಅಲ್ಲ ತಮ್ಗೊಳ್ರಿ. ಯಾಕಂದ್ರೆ ಸುಮಾರು 45 ದಿನ ನಡೆದೈತಿದೆ MTS ಎಕ್ಸಾಮ್ ಐತಿ. ಆಲ್ ಇಂಡಿಯಾದೊಳಗೆ 45 ದಿನ ನಡೆದೈತಿದ. 45 ದಿನ ಮತ್ತೆ ನಡೆಸ್ಬೇಕು. ಸೊ ಪ್ರತಿಯೊಂದು ಸೆಂಟರ್ಗಳನ್ನು ಅವರು ಡೇಟನ್ನು ಫಿಕ್ಸ್ ಮಾಡ್ಕೋಬೇಕು. ಹಿಂಗೆ ಆಗಿ ಅದೇನೈತಿಲ್ಲ ಎಲ್ಲನೂ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಎಲ್ಲಿ 2 ನಂಬರ್ ಕೆಲಸ ನಡೆದೈತಿ ಅಂಥಲ್ಲಿ ಎನ್ಕ್ವೈರಿ ಮಾಡಿ ಅವ್ರನ್ನ ತೆಗೆದ ನಿಮ್ಗೆ ತಗೋತಾರ. ಅದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬಿಡ್ರಿ. ಇನ್ನೇನತ್ತಲ್ಲ ಇದು ಬರೋದ ಲೇಟ್ ಆಗುತ್ತೆ. ಸೊ ಯಾವಾಗ ಬರಲಿ, ಬಂದ ತಕ್ಷಣ ಮತ್ತೊಂದು ಮಾಹಿತಿ ಹಾಕ್ತಾ ಇರ್ತೀನಿ. ಓಕೆ, ಸೊ ಸ್ಕ್ಯಾಮ್ ಆಗೈತಿ ಅಂತ ತಕ್ಷಣ ಅದ್ರ ಬಗ್ಗೆ ವಿಚಾರ ಮಾಡಕ್ಕೆ ಹೋಗ್ಬಿಡ್ರಿ, ಇದನ್ನು ಬಿಟ್ಟು ಬಿಡ್ರಿ. ಸೊ ನಮ್ಮದು SSC ನಮ್ಮದು 2017 ನೌಕರಿ ಹೋಗ್ಬೇಕಾದ್ರು 18 ಹೋಗಿದ್ದೀವಿ, 1 ವರ್ಷಕ್ಕೆ ಕುಂತೋಗಿದ್ದೀವಿ. ಎಲ್ಲನೂ ಎನ್ಕ್ವೈರಿ ಆಗಿ CBI ಎನ್ಕ್ವೈರಿ ಆಗಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡಿ ನೌಕರಿ ತೊಗೊಂಡವ್ರನ್ನ ಹೊರಗೆ ತೆಗೆದ ನಮ್ಮನ್ನ ಆಯ್ಕೆ ಮಾಡ್ಕೊಂಡ್ರು ಆ ಟೈಮ್ದಾಗ 2018 ಓಕೆ, ಈ ಥರ ಆಗ್ತಿರ್ತಾವೆ. ಅದ್ರ ಬಗ್ಗೆ ತಲೆ ಕೆಡ್ಸೋಬಾರ್ದು. ಯಾವುದೋ ಆದ್ರೂ ಏನೈತಿ ಆಗೈತೆ ಅದನ್ನು ಬಿಟ್ಟು ಬಿಡೋದು, ಮತ್ತು ಬೇರೆದು ಓದ್ಕೊಂತಿರ್ಬೇಕು. ಓಕೆ, ಎಲ್ಲರೂ ಒಳ್ಳೇದಾಗಲಿ. SSC GD ಕಾನ್ಸ್ಟೇಬಲ್ RPF ತಯಾರಿಯನ್ನು ಭಾಳ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ರಿ. ಒಟ್ಟಾರೆ ಅದ್ರ ಒಳಗರೆ ಲಿಸ್ಟ್ನಾಗ ಹೆಸರು ಕೊಡ್ಸುವಂತ್ರಿ. MTS ಏನೈತಿ ಸೈಡ್ ಇಡ್ರಿ. ಅದು ಎಕ್ಸಾಮ್ ನಡೆಸಿರಿ, ಎಕ್ಸಾಮ್ ಬರೀಲಿಕ್ಕಂದ್ರೆ ಇದನ್ನು ಕೀ ಆನ್ಸರ್ ಯಾವಾಗ ಬರ್ತಾರೆ ಅವಾಗ ವಿಡಿಯೋ ಮಾಡಿ ಹಾಕ್ತೀನಿ. ಅದ್ರದ್ದು ಏನು ಪ್ರೊಸೆಸ್ ಆಕೈತಿ ಮತ್ತು ಹೊಸ ಅಪ್ಡೇಟನ್ನು ಮತ್ತೆ ನೆಕ್ಸ್ಟ್ ಕೊಡ್ತಾ ಇರ್ತೀನಿ. ಓಕೆ, ಎಲ್ರಿಗೂ ಒಳ್ಳೇದಾಗಲಿ. ಚಲೋತಾಗಿ ಸ್ಟಡಿ ಮಾಡಿರಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.